ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಮೂಲಕ ಫೇಮಸ್ ಆದ ರಜತ್ ಮತ್ತು ವಿನಯ್ ಗೌಡ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಲಾಂಗ್ ಹಿಡಿದು ರೀಲ್ಸ್ ಮಾಡಿದ ಅವರ ಮೇಲೆ ಕೇಸ್ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಅವರ ವಿಚಾರಣೆಗೆ ಒಳಪಡಿಸಲಾಗಿದೆ. ವಿಚಾರಣೆಗೆ ಹಾಜರಾದ ವಿನಯ್ ಗೌಡ ಮತ್ತು ರಜತ್ ಕಿಶನ್ ಅವರನ್ನ ಬಸವೇಶ್ವರನಗರ ಠಾಣೆಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರೀಲ್ಸ್ ಮಾಡುವಾಗ ಲಾಂಗ್ ಹಿಡಿದಿದ್ದಕ್ಕಾಗಿ ಈ ಸೆಲೆಬ್ರಿಟಿಗಳಿಗೆ ಕಾನೂನಿನ ಸಂಕಷ್ಟ ಹೆಚ್ಚಾಗಿದೆ. ರಜತ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಆಗಾಗ ಅವರು ರೀಲ್ಸ್ ಹಂಚಿಕೊಳ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ಅವರು ಹಂಚಿಕೊಂಡ ಒಂದು ರೀಲ್ಸ್ ವಿವಾದಕ್ಕೆ ಕಾರಣವಾಗಿದೆ. ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಬಸವೇಶ್ವರನಗರ ಠಾಣೆಯ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರಜತ್ ಅವರು ಈ ರೀಲ್ಸ್ ಅಪ್ಲೋಡ್ ಮಾಡಿದ್ರು. ಅದು ವೈರಲ್ ಆದ ಬಳಿಕ ಕೇಸ್ ದಾಖಲಾಗಿತ್ತು. ಈ ಸಂಬಂಧ ವಿಚಾರಣೆಗೆ ಬರುವಂತೆ ಇಬ್ಬರಿಗೂ ನೋಟಿಸ್ ನೀಡಲಾಗಿತ್ತು. ತಾವು ಕೊಪ್ಪಳದಲ್ಲಿ ಶೂಟಿಂಗ್ ಮಾಡ್ತಾ ಇರುವುದಾಗಿ ರಜತ್ ಹೇಳಿದ್ರು. ಆದರೆ ಇದು ಗಂಭೀರ ಪ್ರಕರಣ ಆಗಿರೋದ್ರಿಂದ ಈ ಕೂಡಲೇ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಸೂಚನೆಯನ್ನು ಕೂಡ ಕೊಟ್ಟರು. ಅದರಿಂದ ಇಬ್ಬರು ವಿಚಾರಣೆಗೆ ಈಗ ಬಂದಿದ್ದಾರೆ. ಇನ್ಸ್ಟಾದಲ್ಲಿ ರಜತ್ ಹಂಚಿಕೊಂಡ ರೀಲ್ಸ್ಗೆ ಈ ರೀತಿ ಕ್ಯಾಪ್ಷನ್ ಅನ್ನು ಕೊಡಲಾಗಿತ್ತು: ಎಚ್ಚರಿಕೆ, ಇದನ್ನ ಮನೆಯಲ್ಲಿ ಪ್ರಯತ್ನ ಪಡಬೇಡಿ. ಇದು ಚಿತ್ರೀಕರಣದ ಉದ್ದೇಶಕ್ಕೆ ಮಾತ್ರ. ಇದರಲ್ಲಿ ಬಳಸಿರುವುದು ಸೆಟ್ ಪ್ರಾಪರ್ಟಿ ಅಂತ ಬರೆಯಲಾಗಿದೆ. ಆದರೆ ಅವರು ಬಳಸಿರುವುದು ನಿಜವಾದ ಮಾರಕಾಸ್ತ್ರ ಎಂಬ ಆರೋಪ ಕೂಡ ಎದುರಾಗಿದೆ. ಇನ್ನು ಪೊಲೀಸರ ವಿಚಾರಣೆ ವೇಳೆ ರಜತ್ ಅವರು ನಾವು ಸ್ಟುಡಿಯೋದಲ್ಲಿಯೇ ಇದನ್ನ ಶೂಟ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಇದಾದ ನಂತರ ವಿನಯ್ ಗೌಡ ಅವರು ನಾನು ಅಲ್ಲು ಅರ್ಜುನ್ ಅವರ ಪುಷ್ಪರಾಜ್ ತರ ಹಾಗೂ ರಜತ್ ಡಿ ಬಾಸ್ ರೀತಿಯಲ್ಲಿ ಡ್ರೆಸ್ ಧರಿಸಿ ವಿಡಿಯೋ ಶೂಟ್ ಮಾಡಿದ್ದೇವೆ ಅಷ್ಟೇ. ನಾವು ಬೇರೆ ಯಾವ ಉದ್ದೇಶಕ್ಕೂ ಇದನ್ನ ಬಳಕೆ ಮಾಡಿಲ್ಲ. ಶನಿವಾರ ಈ ಸಂಬಂಧಪಟ್ಟ ವಿಡಿಯೋ ಟಿವಿಯಲ್ಲಿ ಪ್ರಸಾರ ಆಗುತ್ತೆ ಅಂತ ಕೂಡ ಹೇಳಿಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಾನಿರೋದೇ ಹೀಗೆ, ಯಾರದ್ದೇ ಮಾತಿಗೂ ಬಗ್ಗೋದಿಲ್ಲ ಎಂಬ ವರ್ತನೆಯನ್ನ ರಜತ್ ತೋರಿಸಿದ್ರು. ಇನ್ನು ಈ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ ಬಳಿಕವೂ ಎಚ್ಚೆತ್ತುಕೊಂಡಿಲ್ಲ ಅಂತ ಒಂದಷ್ಟು ಕಮೆಂಟ್ಗಳು ಬರ್ತಾ ಇದೆ. ಇದಾದ ನಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾದರೂ ಈ ವಿಡಿಯೋನ ಡಿಲೀಟ್ ಮಾಡಿಲ್ಲ. ಈ ವಿಡಿಯೋ ಸಮಾಜದಲ್ಲಿ ಯುವ ಜನರ ಹಾದಿ ತಪ್ಪಿಸುತ್ತದೆ ಎಂಬ ಸಾಮಾನ್ಯ ಜ್ಞಾನವೂ ಇಲ್ಲದಾಯಿತೆ ಎಂಬ ಚರ್ಚೆ, ಒಂದಷ್ಟು ಕಮೆಂಟ್ಗಳು ಈಗಾಗಲೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ. ಬಿಗ್ ಬಾಸ್ ಶೋನಲ್ಲಿ ಇರುವಾಗ ಈ ಇಬ್ಬರು ಕೂಡ ಅಗ್ರೆಷನ್ ಮೂಲಕ ಗುರುತಿಸಿಕೊಂಡಿದ್ರು. ಸಾಕಷ್ಟು ವಿವಾದಗಳನ್ನು ಕೂಡ ಮಾಡಿಕೊಂಡಿದ್ರು. ಈಗ ಅವರು ಲಾಂಗ್ ಹಿಡಿದು ಪೊಲೀಸ್ ಠಾಣೆಯ ಮೆಟ್ಟಿಲೇರುವಂತಾಗಿದೆ.